ಓಂ ಗಣೇಶಾಯ ನಮಃ. ನಮಸ್ಕಾರ ವೀಕ್ಷಕರೇ, ಜೀವನ ಜ್ಯೋತಿ ವಾಹಿನಿಗೆ ನಿಮಗೆಲ್ಲರಿಗೂ ಭಕ್ತಿಪೂರ್ವಕ ಸ್ವಾಗತ. ಮೀನರಾಶಿಯ ಸಮಸ್ತ ಬಂಧುಗಳೇ, ಕಾಲಚಕ್ರದ ತಿರುಗುವಿಕೆಯಲ್ಲಿ ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲೂ ಏಳು ಬೀಳುಗಳು ಸಹಜ. ಆದರೆ ನಿಮ್ಮ ರಾಶಿಯ ಗುಣಲಕ್ಷಣಗಳೇ ಭಿನ್ನ. ಮೀನರಾಶಿಯು ಜಲತತ್ವದ ರಾಶಿಯಾಗಿದ್ದು, ನಿಮ್ಮ ಮನಸ್ಸು ಸಾಗರದಷ್ಟೇ ವಿಶಾಲವಾದದ್ದು ಮತ್ತು ಅಷ್ಟೇ ಆಳವಾದದ್ದು. ನೀವು ಬೇರೆಯವರ ಕಷ್ಟಗಳನ್ನು ನೋಡಿದರೆ ತಕ್ಷಣ ಕರಗಿ ಹೋಗುತ್ತೀರಿ. ನಿಮ್ಮ ಬಳಿ ಇರುವುದನ್ನು ಬೇರೆಯವರಿಗೆ ಕೊಟ್ಟು ನೀವು ಕಷ್ಟಪಡುವಂತಹ ಅದೆಷ್ಟೋ ನಿದರ್ಶನಗಳು ನಿಮ್ಮ ಜೀವನದಲ್ಲಿ ನಡೆದಿವೆ. ಎಲ್ಲರಿಗೂ ಒಳ್ಳೆಯದನ್ನೇ ಬಯಸುವ, ಯಾರಿಗೂ ದ್ರೋಹ ಬಗೆಯದ ನಿಮ್ಮ ಬೆನ್ನಿಗೆ ಚೂರಿ ಹಾಕಿದವರೇ ಹೆಚ್ಚು. ನಾನು ಯಾರಿಗೂ ಕೆಟ್ಟದ್ದು ಮಾಡಿಲ್ಲ, ಆದರೂ ನನಗೇಕೆ ಇಷ್ಟು ಕಷ್ಟ ಭಗವಂತ ಎಂದು ನೀವು ಅದೆಷ್ಟೋ ರಾತ್ರಿಗಳು ಕಣ್ಣೀರು ಹಾಕಿದ್ದೀರಿ. ಆದರೆ ನೆನಪಿಡಿ, ದೇವರು ಎಂದಿಗೂ ಒಳ್ಳೆಯವರ ಕೈಬಿಡುವುದಿಲ್ಲ. ನಿಮ್ಮ ಕಷ್ಟದ ದಿನಗಳು ಈಗ ಕರಗುತ್ತಿವೆ. ಮೇ ತಿಂಗಳ 21, 22 ಮತ್ತು 23 ಈ 3 ದಿನಗಳು ನಿಮ್ಮ ಬದುಕಿನಲ್ಲಿ ಬಹುದೊಡ್ಡ ಪವಾಡಗಳನ್ನು ಸೃಷ್ಟಿಸಲಿವೆ. ಈ 3 ದಿನಗಳ ಕಾಲ ನವಗ್ರಹಗಳ ಸಂಚಾರ, ವಿಶೇಷವಾಗಿ ಗುರು, ಶನಿ ಮತ್ತು ಚಂದ್ರನ ಸ್ಥಾನಪಲ್ಲಟವು ನಿಮ್ಮ ಜೀವನದ ಮೇಲೆ ಎಂಥ ಅಗಾಧವಾದ ಪ್ರಭಾವ ಬೀರಲಿದೆ. ಉದ್ಯೋಗ, ಹಣಕಾಸು, ಕುಟುಂಬ ಮತ್ತು ನಿಮ್ಮ ಆರೋಗ್ಯದಲ್ಲಿ ಏನೆಲ್ಲ ಬದಲಾವಣೆಗಳಾಗಲಿವೆ ಎಂಬುದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮತ್ತು ಆಳವಾಗಿ ವಿಶ್ಲೇಷಣೆ ಮಾಡೋಣ. ದಯವಿಟ್ಟು ಈ ವಿಡಿಯೋವನ್ನು ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ವೀಕ್ಷಿಸಿ. Hey guys, please watch this video till the end. Don't skip any part. ಗ್ರಹಗತಿಗಳ ಒಟ್ಟಾರೆ ಪ್ರಭಾವ ಮತ್ತು ಮೀನರಾಶಿಯವರ ಮಾನಸಿಕ ಸ್ಥಿತಿ. ಈ 3 ದಿನಗಳಲ್ಲಿ ಗ್ರಹಗಳ ಸ್ಥಾನವು ನಿಮಗೆ ಬಹಳಷ್ಟು ಧನಾತ್ಮಕ ಶಕ್ತಿಯನ್ನು ನೀಡಲಿದೆ. ನೀವು ಇಲ್ಲಿಯವರೆಗೆ ಅನುಭವಿಸುತ್ತಿದ್ದ ಮಾನಸಿಕ ಖಿನ್ನತೆ, ಗೊಂದಲ ಮತ್ತು ಒಂಟಿತನ ದೂರವಾಗಲಿದೆ. ನಿಮ್ಮೊಳಗೆ ಒಂದು ಹೊಸ ಚೈತನ್ಯ ಮೂಡುತ್ತದೆ. ನನ್ನಿಂದ ಇದು ಸಾಧ್ಯವಿಲ್ಲ ಎಂದು ನೀವು ಕೈಬಿಟ್ಟಿದ್ದ ಕೆಲಸಗಳನ್ನು ಈಗ ನೀವೇ ಮುಂದೆ ನಿಂತು ಯಶಸ್ವಿಯಾಗಿ ಮುಗಿಸುತ್ತೀರಿ. ನಿಮ್ಮ ಅದೃಷ್ಟದ ಬಾಗಿಲು ತೆರೆಯುವ ಸಮಯವಿದು. ಆದರೆ ಒಂದು ಕಠೋರ ಸತ್ಯವನ್ನು ನೀವು ಒಪ್ಪಿಕೊಳ್ಳಲೇಬೇಕು. ನಿಮ್ಮ ಏಳಿಗೆಯನ್ನು ಕಂಡು ನಿಮ್ಮ ಜೊತೆಯಲ್ಲೇ ಇರುವ ಕೆಲವು ಆಪ್ತರು ಅಸೂಯೆ ಪಡಲಿದ್ದಾರೆ. ನಿಮ್ಮ ಬೆನ್ನು ಹಿಂದೆ ನಿಮ್ಮ ಬಗ್ಗೆ ಅಪಪ್ರಚಾರ ಮಾಡುವವರ ಸಂಖ್ಯೆಯೂ ಹೆಚ್ಚಾಗಬಹುದು. ಹಾಗಾಗಿ ಈ ಸಮಯದಲ್ಲಿ ನಿಮ್ಮ ಯಶಸ್ಸಿನ ಗುಟ್ಟನ್ನು, ನಿಮ್ಮ ಹಣಕಾಸಿನ ವಿಚಾರವನ್ನು ದಯವಿಟ್ಟು ಯಾರೊಂದಿಗೂ ಹಂಚಿಕೊಳ್ಳಬೇಡಿ. ದಿನವಾರು ಸಂಪೂರ್ಣ ಭವಿಷ್ಯ. ಮೇ 21ರಿಂದ 23. ಮೇ 21 ಗುರುವಾರ, ಮಹತ್ವದ ನಿರ್ಧಾರಗಳ ಮತ್ತು ಆಧ್ಯಾತ್ಮಿಕ ಜಾಗೃತಿಯ ದಿನ. ಗುರುವಾರವು ಮೀನರಾಶಿಯ ಅಧಿಪತಿಯಾದ ಗುರುವಿಗೆ ಶ್ರೇಷ್ಠವಾದ ದಿನ. ಈ ದಿನ ಬೆಳಿಗ್ಗೆಯಿಂದಲೇ ನಿಮ್ಮ ಮನಸ್ಸಿನಲ್ಲಿ ಒಂದು ಅಸಾಧಾರಣವಾದ ಪ್ರಶಾಂತತೆ ನೆಲೆಸಲಿದೆ. ವೃತ್ತಿ ಮತ್ತು ನಿರ್ಧಾರಗಳು. ವೃತ್ತಿ ಜೀವನದಲ್ಲಿ ಅಥವಾ ಕೌಟುಂಬಿಕ ಜೀವನದಲ್ಲಿ ಬಹಳ ದಿನಗಳಿಂದ ತೆಗೆದುಕೊಳ್ಳಲು ಹಿಂದೇಟು ಹಾಕುತ್ತಿದ್ದ ಒಂದು ಕಠಿಣ ನಿರ್ಧಾರವನ್ನು ಇಂದು ನೀವು ತೆಗೆದುಕೊಳ್ಳಲಿದ್ದೀರಿ. ಈ ನಿರ್ಧಾರ ಭವಿಷ್ಯದಲ್ಲಿ ನಿಮಗೆ ಬಹಳ ದೊಡ್ಡ ಮಟ್ಟದ ಲಾಭವನ್ನು ತಂದುಕೊಡಲಿದೆ. ಗುಪ್ತಶತ್ರುಗಳ ಬಗ್ಗೆ ಎಚ್ಚರ. ಈ ದಿನ ನಿಮ್ಮ ಕಚೇರಿಯಲ್ಲಿ ಅಥವಾ ಸಂಬಂಧಿಕರಲ್ಲಿ ಕೆಲವರು ನಿಮ್ಮನ್ನು ಪ್ರಚೋದಿಸಲು ಪ್ರಯತ್ನಿಸಬಹುದು. ನಿಮ್ಮ ಕೋಪವನ್ನು ಕೆರಳಿಸಿ ನೀವು ತಪ್ಪು ಮಾಡುವಂತೆ ನೋಡಿಕೊಳ್ಳುವುದು ಅವರ ತಂತ್ರವಾಗಿರುತ್ತದೆ. ಹಾಗಾಗಿ ಯಾರೇ ಏನೇ ಅಂದರೂ ಮೌನವಾಗಿರಿ. ನಿಮ್ಮ ಕೆಲಸದ ಮೂಲಕವೇ ಅವರಿಗೆ ಉತ್ತರ ನೀಡಿ. ಆಧ್ಯಾತ್ಮಿಕ ಒಲವು. ದೇವರ ಮೇಲಿನ ನಿಮ್ಮ ನಂಬಿಕೆ ಇನ್ನಷ್ಟು ಗಟ್ಟಿಯಾಗುತ್ತದೆ. ದೇವಸ್ಥಾನಕ್ಕೆ ಭೇಟಿ ನೀಡುವ ಅಥವಾ ಮನೆಯಲ್ಲಿಯೇ ವಿಶೇಷ ಪೂಜಾ ಪುನಸ್ಕಾರಗಳಲ್ಲಿ ಪಾಲ್ಗೊಳ್ಳುವ ಯೋಗವಿದೆ. ಮೇ 22 ಶುಕ್ರವಾರ, ಆರ್ಥಿಕ ಮುನ್ನಡೆ, ಧನಲಾಭ ಮತ್ತು ಕೌಟುಂಬಿಕ ಸಂತಸ. ಶುಕ್ರವಾರದಂದು ಸಂಪತ್ತಿನ ಅಧಿದೇವತೆ ಮಹಾಲಕ್ಷ್ಮಿಯ ಕೃಪಾಕಟಾಕ್ಷ ಮೀನರಾಶಿಯವರ ಮೇಲಿರಲಿದೆ. ಇದು ನಿಮ್ಮ ಆರ್ಥಿಕ ಸಮಸ್ಯೆಗಳಿಗೆ ಬಹುದೊಡ್ಡ ಮುಕ್ತಿಯನ್ನು ನೀಡುವ ದಿನ. ಹಣಕಾಸು. ನೀವು ಹಿಂದೆ ಮಾಡಿದ್ದ ಹೂಡಿಕೆಗಳು ಈಗ ಲಾಭ ತಂದುಕೊಡಲಿವೆ. ಕಳೆದು ಹೋಗಿದೆ ಅಥವಾ ಇನ್ನೂ ಬರುವುದಿಲ್ಲ ಎಂದು ಕೈಬಿಟ್ಟಿದ್ದ ಹಣ ಅನಿರೀಕ್ಷಿತವಾಗಿ ನಿಮ್ಮ ಕೈ ಸೇರಲಿದೆ. ಹೊಸ ಆದಾಯದ ಮೂಲಗಳು ಸೃಷ್ಟಿಯಾಗಲಿವೆ. ಕುಟುಂಬ. ಮನೆಯಲ್ಲಿ ನೆಂಟರಿಷ್ಟರ ಆಗಮನದಿಂದ ಹಬ್ಬದ ವಾತಾವರಣ ಸೃಷ್ಟಿಯಾಗಲಿದೆ. ಬಹುದಿನಗಳಿಂದ ನಡೆದೆ ನಿಂತು ಹೋಗಿದ್ದ ಶುಭ ಕಾರ್ಯಗಳು, ಮದುವೆ, ನಿಶ್ಚಿತಾರ್ಥ, ಗೃಹಪ್ರವೇಶ ಮತ್ತೆ ಮುನ್ನೆಲೆಗೆ ಬರಲಿವೆ. ವ್ಯಾಪಾರ. ವ್ಯಾಪಾರಸ್ಥರಿಗೆ ಈ ದಿನ ಅತ್ಯಂತ ಲಾಭದಾಯಕ. ಹೊಸ ಗ್ರಾಹಕರು ನಿಮ್ಮನ್ನ ಹುಡುಕಿಕೊಂಡು ಬರುತ್ತಾರೆ. ನಿಮ್ಮ ಬಾಯಿಯ ಮಧುರವಾದ ಮಾತುಗಳಿಂದ ದೊಡ್ಡ ದೊಡ್ಡ ಒಪ್ಪಂದಗಳನ್ನ ನೀವು ಸುಲಭವಾಗಿ ನಿಮ್ಮದಾಗಿಸಿಕೊಳ್ಳುವಿರಿ. ಮೇ 23 ಶನಿವಾರ, ಕರ್ಮದ ಫಲ,
ತಾಳ್ಮೆ ಮತ್ತು ಕಠಿಣ ಪರಿಶ್ರಮದ ದಿನ. ಶನಿವಾರವು ನ್ಯಾಯಾಧೀಶನಾದ ಶನಿದೇವನ ದಿನ. ಶನಿಯು ನಿಮ್ಮ ತಾಳ್ಮೆಯನ್ನ ಪರೀಕ್ಷಿಸುವ ದಿನವಿದು. ಎಚ್ಚರಿಕೆಗಳು: ಈ ದಿನ ಅನಗತ್ಯವಾದ ಕೋಪ, ಉದ್ವೇಗ ಬೇಡ. ವಾಹನ ಚಲಾಯಿಸುವಾಗ ಬಹಳ ಎಚ್ಚರಿಕೆ ಅಗತ್ಯ. ಯಾರಿಗೂ ಕಣ್ಮುಚ್ಚಿ ಹಣವನ್ನ ಸಾಲವಾಗಿ ನೀಡಬೇಡಿ. ಹಾಗೆಯೇ ಬೇರೆಯವರ ಪರವಾಗಿ ಜಾಮೀನು ಅಂದ್ರೆ ಶ್ಯೂರಿಟಿ ನಿಲ್ಲುವ ಸಾಹಸಕ್ಕೆ ಕೈಹಾಕಲೇಬೇಡಿ. ವಿದ್ಯಾರ್ಥಿಗಳಿಗೆ, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವ ವಿದ್ಯಾರ್ಥಿಗಳಿಗೆ ಈ ದಿನ ಅದ್ಭುತವಾಗಿದೆ. ಓದಿನತ್ತ ಏಕಾಗ್ರತೆ ಹೆಚ್ಚಾಗುತ್ತದೆ. ಶನಿದೇವರ ಕೃಪೆ: ಈ ದಿನ ನೀವು ಮಾಡುವ ಪ್ರತಿಯೊಂದು ಪ್ರಾಮಾಣಿಕ ಪ್ರಯತ್ನಕ್ಕೂ ಶನಿದೇವರ ಆಶೀರ್ವಾದವಿರುತ್ತದೆ. ಸೋಮಾರಿತನವನ್ನ ಬಿಟ್ಟು ಕಷ್ಟಪಟ್ಟು ಕೆಲಸ ಮಾಡಿದರೆ ಜಯ ಖಂಡಿತ. ಜೀವನದ ವಿವಿಧ ಆಯಾಮಗಳ ಮೇಲಾಗುವ ಪ್ರಭಾವ. ಉದ್ಯೋಗ ಮತ್ತು ವ್ಯಾಪಾರ: ನಿಮ್ಮ ವೃತ್ತಿಜೀವನದಲ್ಲಿ ಈ 3 ದಿನಗಳು ಮೈಲಿಗಲ್ಲಾಗಲಿವೆ. ಉದ್ಯೋಗ ಹುಡುಕುತ್ತಿರುವ ಯುವಕ ಯುವತಿಯರಿಗೆ ಒಳ್ಳೆಯ ಕಂಪನಿಗಳಿಂದ ಕರೆಬರುವ ಸಾಧ್ಯತೆಗಳಿವೆ. ಈಗಾಗಲೇ ಉದ್ಯೋಗದಲ್ಲಿರುವವರಿಗೆ ಪ್ರಮೋಷನ್ ಅಥವಾ ಸಂಬಳ ಹೆಚ್ಚಳದ ಸಿಹಿ ಸುದ್ದಿ ಕೇಳಿಬರಲಿದೆ. ಮೇಲಧಿಕಾರಿಗಳು ನಿಮ್ಮ ಕೆಲಸವನ್ನ ಗುರುತಿಸಿ ಬೆನ್ನು ತಟ್ಟಲಿದ್ದಾರೆ. ವ್ಯಾಪಾರ ವ್ಯವಹಾರ ಮಾಡುವವರಿಗೆ, ವಿಶೇಷವಾಗಿ ಬಟ್ಟೆ, ಚಿನ್ನಾಭರಣಗಳು, ಆಹಾರ ಪದಾರ್ಥಗಳು ಮತ್ತು ಆನ್ಲೈನ್ ವ್ಯವಹಾರ ಮಾಡುವವರಿಗೆ ಈ ದಿನಗಳಲ್ಲಿ ದುಪ್ಪಟ್ಟು ಲಾಭವಾಗಲಿದೆ. ಪ್ರೇಮ ಮತ್ತು ದಾಂಪತ್ಯ ಜೀವನ: ಕುಟುಂಬವೇ ನಿಮ್ಮ ಜೀವಾಳ. ನಿಮ್ಮ ಸಂಗಾತಿಯೊಂದಿಗೆ ಈ ಹಿಂದೆ ಇದ್ದಂತಹ ಸಣ್ಣಪುಟ್ಟ ಭಿನ್ನಾಭಿಪ್ರಾಯಗಳು, ಅನುಮಾನಗಳು ಈಗ ಬಗೆಹರಿಯಲಿವೆ. ಇಬ್ಬರು ನಡುವೆ ಪ್ರೀತಿ, ನಂಬಿಕೆ ಮತ್ತು ಅನ್ಯೋನ್ಯತೆ ಹೆಚ್ಚಾಗಲಿದೆ. ವಿವಾಹಕ್ಕಾಗಿ ಸಂಬಂಧಗಳನ್ನ ಹುಡುಕುತ್ತಿರುವ ಅವಿವಾಹಿತರಿಗೆ ನಿಮ್ಮ ಮನಸ್ಸಿಗೆ ಒಪ್ಪುವಂತಹ ಸುಂದರವಾದ ಮತ್ತು ಗುಣವಂತ ಸಂಬಂಧಗಳು ಕೂಡಿಬರಲಿವೆ. ಪ್ರೇಮಿಗಳಿಗೆ ತಮ್ಮ ಮನೆಯವರ ಒಪ್ಪಿಗೆ ಸಿಗುವ ಕಾಲವಿದು. ಆರೋಗ್ಯ ಮತ್ತು ಚೈತನ್ಯ: ಆರೋಗ್ಯವೇ ಭಾಗ್ಯ ಎಂಬುದನ್ನ ನೀವು ಮರೆಯಬಾರದು. ಮೀನರಾಶಿಯವರು ಬೇರೆಯವರ ಆರೈಕೆ ಮಾಡುವ ಭರದಲ್ಲಿ ತಮ್ಮ ಸ್ವಂತ ಆರೋಗ್ಯವನ್ನ ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡುತ್ತಾರೆ. ಈ 3 ದಿನಗಳಲ್ಲಿ ನಿಮಗೆ ವಿಪರೀತ ದೈಹಿಕ ಆಯಾಸ, ನಿದ್ರಾಹೀನತೆ ಅಥವಾ ಕಾಲುನೋವು ಕಾಡುವ ಲಕ್ಷಣಗಳಿವೆ. ವಯಸ್ಸಾದವರು ತಮ್ಮ ರಕ್ತದೊತ್ತಡ ಮತ್ತು ಮಧುಮೇಹದ ಬಗ್ಗೆ ನಿಗಾವಹಿಸಬೇಕು. ತಂಪು ಪಾನೀಯಗಳು ಮತ್ತು ಹೊರಗಿನ ಆಹಾರವನ್ನ ಆದಷ್ಟು ತ್ಯಜಿಸಿ. ಪ್ರತಿನಿತ್ಯ ಕನಿಷ್ಠ 15 ನಿಮಿಷಗಳ ಕಾಲ ಪ್ರಾಣಾಯಾಮ ಅಥವಾ ಧ್ಯಾನವನ್ನ ಮಾಡುವುದರಿಂದ ಮಾನಸಿಕ ಒತ್ತಡವು ಮಾಯವಾಗುತ್ತದೆ. ನಿಮ್ಮ ಅದೃಷ್ಟವನ್ನು ಬದಲಾಯಿಸುವ 3 ಪ್ರಬಲ ದೈವಿಕ ಪರಿಹಾರಗಳು. ವೀಕ್ಷಕರೇ, ಜ್ಯೋತಿಷ್ಯಶಾಸ್ತ್ರದಲ್ಲಿ ಎಷ್ಟೇ ಒಳ್ಳೆಯ ಯೋಗಗಳಿದ್ದರೂ ದೇವರ ಅನುಗ್ರಹವಿಲ್ಲದೆ ಯಾವುದೂ ಪೂರ್ಣಗೊಳ್ಳುವುದಿಲ್ಲ. ನಿಮ್ಮ ಕಷ್ಟಗಳು ಕರಗಿ ಅದೃಷ್ಟ ನಿಮ್ಮದಾಗಬೇಕಾದರೆ ಈ ಕೆಳಗಿನ 3 ಸರಳ ಮತ್ತು ಅತ್ಯಂತ ಪ್ರಬಲವಾದ ಪರಿಹಾರಗಳನ್ನು ತಪ್ಪದೇ ಆಚರಿಸಿ. 1. ಗುರುವಾರದ ವಿಶೇಷ ದೃಷ್ಟಿ ಪರಿಹಾರ. ಗುರುವಾರದ ದಿನ ಮುಂಜಾನೆ ಸ್ನಾನ ಮುಗಿಸಿ ಒಂದು ತಾಮ್ರದ ಚೊಂಬಿನಲ್ಲಿ ಶುದ್ಧವಾದ ನೀರನ್ನು ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ಅರಿಶಿಣ ಪುಡಿ ಮತ್ತು ಹಸಿ ಹಾಲನ್ನು ಬೆರೆಸಿ. ಈ ನೀರನ್ನು ನಿಮ್ಮ ಮನೆಯ ಮುಖ್ಯದ್ವಾರಕ್ಕೆ ಮತ್ತು ಹೊಸ್ತಿಲಿಗೆ ಪ್ರೋಕ್ಷಣೆ ಮಾಡಿ. ಹೀಗೆ ಮಾಡುವುದರಿಂದ ನಿಮ್ಮ ಮನೆಯ ಮೇಲಿರುವ ಅಷ್ಟೂ ನಕಾರಾತ್ಮಕ ಶಕ್ತಿ, ದೃಷ್ಟಿದೋಷಗಳು ಮತ್ತು ದುಷ್ಟಶಕ್ತಿಗಳ ಪ್ರಭಾವ ತಕ್ಷಣವೇ ನಾಶವಾಗುತ್ತದೆ. ಮನೆಯಲ್ಲಿ ಧನಾತ್ಮಕ ಶಕ್ತಿಯ ಸಂಚಾರವಾಗುತ್ತದೆ. 2. ಶುಕ್ರವಾರದ ಮಹಾಲಕ್ಷ್ಮಿ ಆರಾಧನೆ. ಹಣಕಾಸಿನ ಮುಗ್ಗಟ್ಟು ನಿವಾರಣೆಯಾಗಲು ಶುಕ್ರವಾರದ ಸಂಜೆ ಗೋಧೂಳಿ ಲಗ್ನದಲ್ಲಿ, ಅಂದರೆ ಸೂರ್ಯಾಸ್ತದ ಸಮಯದಲ್ಲಿ, ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಶುದ್ಧವಾದ ಹಸುವಿನ ತುಪ್ಪದಿಂದ 2 ದೀಪಗಳನ್ನು ಬೆಳಗಿ. ಕೆಂಪು ಹೂವುಗಳಿಂದ ಲಕ್ಷ್ಮೀದೇವಿಯನ್ನು ಅಲಂಕರಿಸಿ. ಸಾಧ್ಯವಾದರೆ ಕಲ್ಲು ಸಕ್ಕರೆ ಅಥವಾ ಪಾಯಸವನ್ನು ನೈವೇದ್ಯವಾಗಿ ಇಡಿ. ಪೂಜೆಯ ಕೊನೆಯಲ್ಲಿ ಕರ್ಪೂರದ ಆರತಿ ಮಾಡುತ್ತಾ ನಿಮ್ಮ ಕಷ್ಟಗಳನ್ನು ದೇವಿಯ ಮುಂದೆ ತೋಡಿಕೊಳ್ಳಿ. ಮಹಾಲಕ್ಷ್ಮಿಯು ನಿಮ್ಮ ಮನೆಯಲ್ಲಿ ಸ್ಥಿರವಾಗಿ ನೆಲೆಸುತ್ತಾಳೆ. 3. ಪ್ರತಿದಿನದ ಮೂಲಮಂತ್ರ ಜಪ. ಈ 3 ದಿನಗಳ ಕಾಲ ಬೆಳಿಗ್ಗೆ ಎದ್ದ ತಕ್ಷಣ ಭೂತಾಯಿಗೆ ನಮಸ್ಕರಿಸಿ ಕೈಮುಗಿದು ಕುಳಿತು ಓಂ ನಮೋ ಭಗವತೆ ವಾಸುದೇವಾಯ ಅಥವಾ ಓಂ ನಮೋ ನಾರಾಯಣಾಯ ಎಂಬ ಮಂತ್ರವನ್ನು ಕನಿಷ್ಠ 21 ಬಾರಿ ಅತ್ಯಂತ ಶ್ರದ್ಧೆಯಿಂದ ಜಪಿಸಿ. ಈ ಮಂತ್ರದಲ್ಲಿ ಅಗಾಧವಾದ ದೈವಿಕ ಶಕ್ತಿಯಿದೆ. ಇದು ನಿಮ್ಮ ಮನಸ್ಸಿನ ಕಲ್ಮಶಗಳನ್ನು ತೊಳೆದು ನಿಮಗೆ ಗುಡ್ಡದಷ್ಟು ಧೈರ್ಯವನ್ನು ತುಂಬುತ್ತದೆ. ನೀವು ಕೈಹಾಕುವ ಪ್ರತಿಯೊಂದು ಕೆಲಸದಲ್ಲೂ ನಿಮಗೆ ವಿಜಯಮಾಲೆಯನ್ನು ತೊಡಿಸುತ್ತದೆ. ಮೀನರಾಶಿಯವರೇ, ನೀವು ಇದುವರೆಗೆ ಪಟ್ಟಿರುವ ಕಷ್ಟಗಳೆಲ್ಲವೂ ಈಗ ಇತಿಹಾಸವಾಗುವ ಸಮಯ ಬಂದಿದೆ. ನಿಮ್ಮ ಕಣ್ಣೀರಿಗೆ ಬೆಲೆ ಸಿಗುವ ಕಾಲವಿದು. ನಿಮ್ಮನ್ನು ಯಾರು ಅವಮಾನ ಮಾಡಿದ್ದಾರೋ, ಯಾರು ನಿಮ್ಮನ್ನು ಬಿಟ್ಟು ಹೋಗಿದ್ದಾರೋ ಅವರೇ ನಿಮ್ಮನ್ನು ಹುಡುಕಿಕೊಂಡು ಬಂದು ನಿಮ್ಮ ಸಾಧನೆಯನ್ನು ಕೊಂಡಾಡುವ ದಿನಗಳು ಹತ್ತಿರದಲ್ಲಿವೆ. ನಿಮ್ಮ ಮೇಲಿನ ನಿಮ್ಮ ನಂಬಿಕೆಯನ್ನು ಎಂದಿಗೂ ಕಳೆದುಕೊಳ್ಳಬೇಡಿ. ಆ ಭಗವಂತನ ಮೇಲೆ ಸಂಪೂರ್ಣ ಭಾರವನ್ನು ಹಾಕಿ ಪ್ರಾಮಾಣಿಕವಾಗಿ ನಿಮ್ಮ ಕೆಲಸವನ್ನು ಮುಂದುವರಿಸಿ. ಜಯ ಕಟ್ಟಿಟ್ಟ ಬುತ್ತಿ.
ಸರ್ವಶಕ್ತನಾದ ದೇವರು ನಿಮಗೆ ಮತ್ತು ನಿಮ್ಮ ಕುಟುಂಬಕ್ಕೆ ಆಯುರಾರೋಗ್ಯ, ಸುಖ, ಶಾಂತಿ, ನೆಮ್ಮದಿ ಮತ್ತು ಅಷ್ಟೈಶ್ವರ್ಯಗಳನ್ನು ಕರುಣಿಸಲಿ ಎಂದು ನಾವು ಪ್ರಾರ್ಥಿಸುತ್ತೇವೆ. ವೀಕ್ಷಕರೇ, ನಮ್ಮ ಈ ಆಳವಾದ ಜ್ಯೋತಿಷ್ಯ ವಿಶ್ಲೇಷಣೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ನೆಚ್ಚಿನವರಿಗೆ ಶೇರ್ ಮಾಡಿ. ಇದರಿಂದ ಅವರಿಗೂ ಸಹಾಯವಾಗಬಹುದು. ಪ್ರತಿಯೊಬ್ಬರ ಜೀವನಕ್ಕೂ ದಾರಿದೀಪವಾಗುವಂತಹ ದಿನನಿತ್ಯದ ನಿಖರವಾದ ರಾಶಿ ಭವಿಷ್ಯ, ಪಂಚಾಂಗ ಹಾಗೂ ವಾಸ್ತು ಮಾಹಿತಿಗಳಿಗಾಗಿ ನಮ್ಮ ಜೀವನ ಜ್ಯೋತಿ ವಾಹಿನಿಯನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿ. ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ. ಮತ್ತೊಂದು ಉಪಯುಕ್ತ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರ. ಜೈ ಶ್ರೀರಾಮ್.